ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾವು ಕೂಡ ಚೆನ್ನಾಗಿದ್ದೀವಿ ನೋಡ್ರಿ. ಬರ್ರಿ ಇವತ್ತು ಇದ್ರ ಬಗ್ಗೆ ಲವ್ ಮಾಡಕತ್ತೀನಂದ್ರೆ, ಇವತ್ತು ಒಬ್ಬರು ಸಿಸ್ಟರು ಕಮೆಂಟ್ ಹಾಕಿದ್ರಿ, ಅಕ್ಕ ಮೋಟಾರ್ ಬಗ್ಗೆ ಹೇಳ್ಕೊಡ್ರಿ, ನಾರ್ಮಲ್ ಮಿಷನ್ಕ ಮೋಟಾರ್ ಕರೆಂಟಿ ಮೋಟ್ರ ಹೇಗೆ ಕುಂದ್ರಿಸೋದು, ಮೋಟ್ರ್ ಬಗ್ಗೆ ಹೇಳ್ಕೊಡ್ರಿ ಅಂತ ಕಮೆಂಟ್ ಹಾಕಿದ್ರಿ ಸಿಸ್ಟರ್ ಒಬ್ಬರು. ಅವರಿಗೋಸ್ಕರ ಈ ವಿಡಿಯೋ ಮಾಡಕತ್ತೀನಿ ನೋಡ್ರಿ. ಯಾಕಂದ್ರೆ ಅವರು ಬರ್ರಿ ಇವತ್ತು ಅದ್ರ ಬಗ್ಗೆನೇ ಲಾಗ್ ಮಾಡಕತ್ತೀನಿ ರೀ. ಇವತ್ತೇನಂದ್ರಿ, ಅದು ಮಿಷನ್ನ ಈಗ ನಾರ್ಮಲ್ ಮಿಷನ್ಕ ಎಷ್ಟು ಅವಕ್ಕೆ ಹೆಂಗೆ ಮಿಷನ್ ಸೆಟ್ಟಿಂಗ್ ಮಾಡಬೇಕು, ಮೋಟ್ರ ಎಷ್ಟಕ್ಕೆ ತಂದು, ನನ್ನ ಮೋಟ್ರ ತಂದು 15 ವರ್ಷ ಆತು ರೀ. ನಾ ಎಷ್ಟಕ್ಕೆ ತಂದೆ, ಎಷ್ಟಕ್ಕೆ ತಂದೆ ಒಮ್ಮೆ ರಿಪೇರಿ ಬಂದಿಲ್ಲ ರೀ. ಅದನ್ನು ಬರೀ 1500 ರೂಪಾಯಿ ಕೊಟ್ಟು ಮೋಟ್ರ ತಂದೆ ನೋಡಿರಿ. ಬರ್ರಿ ಇವತ್ತು ಅದನ್ನು ಹೆಂಗೆ ಸೆಟ್ಟಿಂಗ್ ಮಾಡೀವಿ, ಹೆಂಗಿಲ್ಲ, ನಾರ್ಮಲ್ ಮಿಷನ್ಕ, ಡರ್ಬಿ ಮಿಷನ್ಕ ಮತ್ತು ಸಿಂಗಲ್ ಪಾಟ ಮಿಷನ್ಗೆ ಹೆಂಗೆ ಸೆಟ್ಟಿಂಗ್ ಮಾಡಿ ನಾವು ಕರೆಂಟಿ ಮಿಷನಲ್ಲಿ ಹೆಂಗೆ ಹೊಲಿತೀವಿ, ಇದ್ದಿದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಹೊಲಿಯೋದು ಭಾಳ ಮುಖ್ಯ ನೋಡಿರಿ. ಈಗ ಇದು ಮನೆಯವ್ರು ಆಟ ಐತ್ರಿ, ಅದಕ್ಕೆ ಕರೆಂಟಿ ಮೋಟ್ರ, ಮತ್ತೀಗ ಕರೆಂಟಿ ಮೋಟ್ರ ತೊಗೊಳಕೋರಿ 15,000 ರೂಪಾಯಿ ಹೋಗ್ತೈತೆ ರೀ. ಈ ಮನೆಯವ್ರು ಆಟ ಐತ್ರಿ, ಕರೆಂಟಿ ಮೋಟ್ರ ಕುಂದಿರ್ಸ್ಕೊಂಡು ಹೊಲಿಬೋದು ಅಂತ ಕೇಳಿರಿ, ಕಮೆಂಟ್ ಹಾಕಿರಿ. ಖಂಡಿತ ಹೊಲಿಬೋದು ರೀ. ನಾ ಹಂಗೆ ಮಾಡ್ತೀನಿ ರೀ. ನಾನು ನೋಡಿರಿ ಇಲ್ಲೇ ನಾರ್ಮಲ್ ಮಿಷನ್ಕನೇ ಮೋಟ್ರ ಕುಂದಿಸ್ಕೊಂಡು ಹೊಲಿತೀನಿ ರೀ. ಬರ್ರಿ ಯಾವ ಥರ ನಾನು ಹೊಲಿತೀನಿ, ಯಾವ ಥರ ಇಲ್ಲ, ಹೆಂಗೆ ಅದು ಮೋಟ್ರ ಬಗ್ಗೆ ಎಲ್ಲ ಮಾಹಿತಿ ನಿಮ್ಮ ಕೂಡ ಶೇರ್ ಮಾಡ್ತೀನಿ. ಪ್ಲೀಸ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿರಿ. ಯಾರಿಗೆ ಇಷ್ಟ ಆಗುತ್ತೆ ಶೇರ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಮಾಡೋ ಒಂದು ಲೈಕು ಸಬ್ಸ್ಕ್ರೈಬ್ ಅಂತ ನಮಗೆ ಮೋಟಿವೇಶನ್ ಆಗುತ್ತೆ ನೋಡಿರಿ. ಅಷ್ಟೇ ರೀ, ಮತ್ತೇನಿಲ್ಲ ರೀ. ಲೈಕ್ ಕೊಟ್ರಂದ್ರೆ ಮುಂದೆ ವಿಡಿಯೋ ಹಾಕಕ್ಕೆ ನಮಗೂ ಯೂಸ್ಫುಲ್ ಆಗುತ್ತೆ, ನೋಡ್ತಾರೆ, ಲೈಕ್ ಬೂತಾವ ಅಂತೇಳಿ ಇದಾಗುತ್ತೆ ನೋಡಿರಿ. ಬರೀ ಭಾಳ ವಿಡಿಯೋ ಹೇಳ್ತಾಗತ್ತೆ. ಬರ್ರಿ ನಿಮ್ಮ ಮೋಟ್ರ ಬಗ್ಗೆ ತೋರಿಸ್ಕೊಡ್ತೀನಿ ಬರ್ರಿ. ನೋಡಿರಿ ಮೋಟ್ರ ಯಾವ ಥರ ಇರ್ತಾವೆ, ಅವು ಸಾಮಾನು ಏನೇನು ಇರ್ತಾವಂತ ತೋರ್ಸಾಕತ್ತೀನಿ ಬರ್ರಿ ನಿಮಗೆ. ಮೊದಲು ಹಂಗಂದ್ರೆ ಎಲ್ಲ ಸಟ್ ಹೇಳ್ಕೊಟ್ನಿ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ನೋಡಿರಿ. ಇವು 2 ಹೋಲ್ ಹಾಕ್ಸಿನಲ್ಲ ರೀ, ಆ ಹೋಲಿಗೆ ಹಾಕಕ್ಕೆ 2 ನಟ್ ಅದ ನೋಡಿರಿ. ಇದು ಏನೈತೆ ಮೋಟ್ರ ನೋಡಿರಿ, ಇದು ಮೋಟ್ರ ರೀ, ಸ್ಮಾರ್ಟ್ ಮೋಟ್ರ ರೀ ಇದು. ಈಗ ಏನೈತೆ ರೀ, ಇದು ಮೋಟ್ರ ರೀ, ಇವು 2 ನಟ್ ಬೇಕು ರೀ. ಇದೊಂದು ಕಾಲಾಗ ಇದು ರೀ ಪ್ರೆಶ್ ಮಾಡಿದ್ರೆ ಇದು ಮೋಟ್ರ ಚಲೋ ಆಗುತ್ತೆ ನೋಡಿರಿ. ಹೊಲಿಯಾಕೆ ಬೇಕಲ್ರಿ, ಕಾಲಾಗ ಇರುತ್ತೆ ರೀ ಇದು. ಮತ್ತೇನೈತೆ, ಒಂದು ಪಕಡ್ ಬೇಕು ರೀ, ನಟ್ ಬಿಗಿಯಾಕ ಒಂದು ಪಕಡ, ಒಂದು 10 ಇಂಚಿನ ಪಾನ ಐತೆ ನೋಡಿರಿ. ಇದು ಬೇಕೇ ಬೇಕು ರೀ. ಇದು ಮಿಷನ್ ಕೂಡ ಇಸ್ಕೊಂಬಂದಿದ್ದೀನಿ ರೀ ನಾನು. ಪಾನ 10, 11 ಐತೆ ನೋಡಿರಿ. ಈ ಪಾನ ಇದ್ರೆ, ಪಕಡ್ ಇದ್ರೆ ನಟ್ ಬಿಗಿ ಆತಾವ ರೀ. ಇವು ಟೈಟಾಗಿ ಬಿಕ್ಕೋತಿ, ಅಷ್ಟು ಮಿಷನ್ ಸರಿದಾಡಬಾರ್ದು ರೀ ಹೊಲಿ ಹೊತ್ನ್ಯಾಗ. ಬರೀ ಇಲ್ಲಿ 2 ರಾಟಿ ಹೋಲ್ ಹಾಕ್ಸಿ ನೋಡಿರಿ ನಾನು ನಾರ್ಮಲ್ ಮಿಷನ್ಗೆ. ನಂದು ಡರ್ಬಿ ಮಿಷನ್ ನೋಡಿರಿ ಬಂದು. ಇದಕ್ಕೆ 2 ಹೋಲ್ ಹಾಕ್ಸೀನಿ ರೀ. ಹೋಲ್ ಹಾಕ್ಸಿ ಇದಕ್ಕೆ ಮಿಷನ್ ಸೆಟ್ಟಿಂಗ್ ಮಾಡ್ತೀನಿ, ತೋರಿಸ್ತೀನಿ ಬರ್ರಿ ಮಿಷನ್ ಯಾವ ಥರ ಸೆಟ್ಟಿಂಗ್ ಮಾಡ್ತೀನಿ ಅಂತೇಳಿ. 2 ಹೋಲಿಗೆ ಮಿಷನ್ ಕುಂದ್ರಿಸಿ 2 ಹೋಲಿಗೆ ಒಂದು ನಟ್ ಹಾಕಿ ಬಿಗಿಬೇಕು ರೀ. ಬರ್ರಿ ಇವಾಗ ಇಲ್ಲಿ ನೋಡಿರಿ, ಇಲ್ಲಿ 3 ಇಂಚ್ ಗ್ಯಾಪ್ ಇರ್ಬೇಕು ನೋಡಿರಿ. ಅದಕ್ಕೆ ಹಂಗೆ ಹೋಲ್ ಹಾಕಿಸ್ಕೋರಿ. ನನ್ನ ಮಿಷನ್ ಬಂದು 3 ಇಂಚ್ ಗ್ಯಾಪ್ ಇರ್ಬೇಕು. ನಿಮ್ಮದು ಹೆಂಗಿರುತ್ತೆ ನಿಮ್ಮ ಮಿಷನ್. ಸಣ್ಣ ಮೋಟ್ರ್ ಇದ್ರೆ, ಒಂದು ದೊಡ್ಡ ಮೋಟ್ರ್ ಐತ್ರಿ ಇದು ಮಿಷನ. ಭಾಳ ದಿನ ಆತು, 15 ವರ್ಷದ ಮಿಷನ್ ರೀ ಇದು. ಒಂದಿನ ರಿಪೇರಿ ಬಂದಿಲ್ಲ, ಒಂದಿನ ಯಾವಾಗ ಬಂದಿಲ್ಲ ನೋಡಿರಿ. ಈ ಮಿಷನ್ ಚಲೋ ಬರುತ್ತೆ ನೋಡಿ, ಸಾಮ್ರಾಟ್. ಮತ್ತು ಬರ್ರಿ ಇವಾಗ ಇದನ್ನ ಸೆಟ್ಟಿಂಗ್ ಮಾಡೋ ಮಿಷನ್ನ ಈ ಕರೆಕ್ಟಾಗಿ ಕುಂದ್ರಿಸಿ ವಾಲ್ ನೋಡ್ಕೊಂಡು ಕುಂದಿರ್ಸ್ಬೇಕು ರೀ. ವಾಲ್ ನೋಡ್ಕೊಂಡು ಕುಂದಿರ್ಸಿ ನಟ್ ಹಾಕ್ಕೋಬೇಕು ರೀ. ಇವಾಗ ಬರ್ರಿ ನಾನು ನಟ್ ಹಾಕ್ಕೋತೀನಿ ನೋಡೋಣ್ರಿ. ನೋಡಿರಿ ಈ ಥರ ಕರೆಕ್ಟಾಗಿ ವಾಲ್ ನೋಡ್ಕೊಂಡು ಈಗ ಈ ಥರ ನಟ್ ಹಾಕ್ಕೋಬೇಕು ರೀ. ಸೌಂಡ್ಕೊಂಬರೋದು ಅಡ್ಡಾಡಿ ಬರಾಕತ್ತ ನೋಡಿರಿ. ತೆಗಿಯಪ್ಪ ಅಂದ್ರೆ ತೆಗಿಯಲ್ಲಾಗ್ಯಾನ ರೀ ಅವ. ಈ ಥರ ನಟ್ ಹಾಕ್ಕೊಂಡು ವಾಲ್ ಹಾಕ್ಕೊಂಡ್ವಿ ಅಂದ್ರೆ ಈಜಿ ಆಗುತ್ತೆ ನಮ್ಗೆ ಬಿಗಿಯಾಕ. ಹಂಗೆ ಕೈಲೇ ಬಿಗಿದ್ವಿ ಅಂದ್ರೆ ಬಿಗಿ ಆಗಲ್ಲ ರೀ, ಸರಿದಾಡ್ತೈತಿ. ಹೊಲಿ ಹೊತ್ನ್ಯಾಗ ಆ ಕಡೆ ಈ ಕಡೆ ಅಲುಗಾಡ್ತೈತೆ ರೀ. ಇದು ಮಿಷನ್ ಎಷ್ಟು ಗಟ್ಟಿಯಾಗಿ ಕುಂದಿರ್ಸ್ತೀವಿ ಅಷ್ಟು ಗಟ್ಟಿ ನೋಡಿರಿ ಇದು. ಇದು ಚಿಕ್ಕೊಂದು ವಾಲ್ ಹಾಕೋಣ ಬರ್ರಿ ಇವಾಗ. ನೋಡಿರಿ ಅದು ಚಿಕ್ಕನ ವಾಲ್ ಹಾಕಿದ್ದಾತು. ಇವಾಗ ಇದು ನೋಡೋಣ್ರಿ ರಾಟಿಗೆ ಅದಕ್ಕೆ ಎಷ್ಟು ಸೈಜ್ ಬೇಕಂತೇಳಿ ಒಂದು ದಾರ, ಒಂದು ಅರಿವಿಲೆ ಹೊಲ್ಕೊಂಡೀನಿ ರೀ. ಇದನ್ನು ನಾನು ಬೆಲ್ಟು ಒಂದು ಮನ್ಯಾಗ ನಾನೇ ಬೆಲ್ಟ್ ರೆಡಿ ಮಾಡೀನಿ ರೀ. ಇದನ್ನು ಬೆಲ್ಟ್ ಯಾವ ಥರ ರೆಡಿ ಮಾಡ್ಬೇಕಂತ ನಿಮ್ಮ ವಿಡಿಯೋ ಏನಾದರೂ ಬೇಕಾದ್ರೆ ಪ್ಲೀಸ್ ಕಮೆಂಟ್ ಮಾಡಿರಿ. ಯಾಕಂದ್ರೆ ಬೆಲ್ಟ್ ಏನು ರೀ, ಒಂದು ಸ್ವಲ್ಪ ಸಾಲಿ ಅರಿವಿ ಇರ್ತಲ್ಲ ರೀ, ಅದರಲ್ಲಿ ಹೊಲ್ಕೊಂಡು ಗುಂಡಕ್ಕೆ ಸ್ಟಿಚಿಂಗ್ ಮಾಡ್ಕೊಂಬಿಟ್ರೆ ಮುಗೀತು ನೋಡಿರಿ. ಇದನ್ನು ಕರೆಕ್ಟಾಗಿ ಕುದಿಸ್ಕೊಂಡು ನಟ್ ಬಿಗಿಬೇಕು ನೋಡಿರಿ. ಇದನ್ನು ಇಷ್ಟು ಕರೆಕ್ಟ್ ಕುಂದಿಸ್ಕೊಂಡು ಅಟ್ಟನೆ ಬಿಗಿತೀವಿ ರೀ. ಅಷ್ಟು ಕರೆಕ್ಟ್ ಕುಂದಿರುತ್ತೆ ರೀ. ಇಲ್ಲಿ ನಟ್ ಅದಾವಲ್ಲ ರೀ, ಇಲ್ಲಿ ಬಿಗಿಬೇಕು ರೀ. ಇವನ್ನೆಲ್ಲ 2 ಇದು ಹಾಕಿ ಬಿಗಿತೀನಿ ನೋಡಿರಿ ಸದ್ದ. ಇದಕ್ಕೆ 2 ಇದಕ್ಕೆ 2 ಹಾಕ್ಬೇಕು ರೀ. ಅವು ಏನೋ ಅಂತಂದ್ರಿ
ವೈಸಾರ ಹಾಕಿ ಬಿಗಿಬೇಕ್ರಿ. ವೈಸಾರ ಹಾಕಿ ಬಿಗಿದ್ವಿ ಅಂದ್ರೆ ಎಷ್ಟು ಗಟ್ಟಿ ಕುದಿರ್ತಾವ್ರಿ ಇಲ್ಲಿಕಂದು ಸರ್ದಾಡ್ತಾವ ಅಂಥೇಳಿ ಎರಡು ವೈಸಾರ ಹಾಕಿ ಬಿಗಿಯಾಕತ್ತೀನಿ ನೋಡಿರಿ ನಾನು. ಇವು ಹೋಲ್ ಏನೈತೆ ಕರೆಂಟಿ ಮಿಷನ್ ಇರ್ತಲ್ರಿ ಅದರಲ್ಲೇ ಹೋಲ್ ಹಾಕ್ಸೋರಿ. ನಾನು ಅದ್ರಲ್ಲೇನ ಹಾಕ್ಸೀನಿ ನೋಡಿರಿ ಕರೆಂಟಿ ಮಿಷನ್ ಕಟ್ಟಿಗೆ ಹೋಲ್ ಹಾಕೋದಕ್ಕಾರ ಗಾಡಿ ಪಾಡಿ ಹೋಲ್ ಹಾಕಕ್ಕೆ ಬಂದಿರ್ತಾರಲ್ರಿ ಅವಾಗ ನಾ ಹಾಕ್ಸೀನಿ ನೋಡಿರಿ. ಅಲ್ಲೊಬ್ರು ಮನೆ ಕಟ್ಟೋದಿತ್ತು ಅವಾಗ ಬಂದಿದ್ದರು ಹಾಕ್ಸೀನಿ ನೋಡಿರಿ. ಮೊದಲ ಇದನ್ನು ಸ್ವಲ್ಪ ನಟ್ ಹಾಕ್ಕೋರಿ. ನಟ್ ಹಾಕ್ಕೊಂಡು ಆಮೇಲೆ ಏನೈತೆ ಅಲ್ರಿ ನೀವು ಬಿಗಿರಿ ಅದನ್ನು ಇದು ಪಕೋಡ ಪಾನ ಬಿಗಿಬೇಕ್ರಿ. ನೀವು ಎಷ್ಟು ಚಂದ ಬಿಗಿತೀರಿ ಅಷ್ಟು ಚಂದ ಕುಂದಿರುತ್ತೆ ನೋಡಿರಿ. ನಿಮಗೆ ಇದೇ ಥರ ಬಿಕ್ಕೋರಿ. ನಿಮ್ಗೆ ಒಬ್ಬರು ವ್ಯೂವರ್ಸ್ ಕಮೆಂಟ್ ಮಾಡಿದ್ರಿ ಮೋಟ್ರ್ ಬಗ್ಗೆ ಹೇಳ್ಕೊಡಿ ಅಕ್ಕ, ನಿಮ್ಮ ಮೋಟ್ರ್ ಬಗ್ಗೆ ಹೇಳ್ಕೊಡಿ ಅಂತ. ಅದಕ್ಕೆ ಇವತ್ತು ನಾನು ಮೋಟ್ರ್ ವ್ಲಾಗ್ ಮಾಡಿದ್ರಾತಂತ ಮಾಡಾಕತ್ತೀನಿ ನೋಡಿರಿ. ನನ್ನ ಮೋಟ್ರ ತಂದು 10 ವರ್ಷ ಆತ್ರಿ. ಇವಾಗ ಮೋಟ್ರ್ ಒಂದಿನ ರಿಪೇರಿ ಬಂದಿಲ್ಲ ರೀ. ಸಾಮ್ರಾಟ್ ನೋಡಿರಿ ಅದು ಕಂಪ್ನಿ ಹೆಸರು ಸಾಮ್ರಾಟ್ ರೀ. ಸಾಮ್ರಾಟ್ ಮೋಟ್ರ್ ಚಲೋ ಬರುತ್ತೆ ರೀ. ಈಗ ಇದಕ್ಕೆ ಸಣ್ಣ ಚಿಕ್ಕ ಮೋಟ್ರ್ ಬರ್ತಾವೆ ರೀ, ಅವು ಭಾರಿ ಸ್ಪೀಡ್ ಇರ್ತಾವೆ ರೀ. ಆ ಥರ ತೊಗೋರಿ ಅಂತ ಹೇಳ್ತೀನಿ ನೋಡಿರಿ ನಾನು. ಈಗ ಯಾರು ತೊಗೊಳೋರಿದ್ರೆ ಇದು ನನ್ನ ಮೊದ್ಲಿನ ಮೋಟ್ರ್ ಐತ್ರಿ, ಇದನ್ನ ಯೂಸ್ ಮಾಡಾಕತ್ತೀನಿ ರೀ. ಮತ್ತೆಲ್ಲಿ ಬಂಡವಾಳ ಹಾಕಲಿ ಅಂಥೇಳಿ ಇದನ್ನ ಯೂಸ್ ಮಾಡಾಕತ್ತೀನಿ ರೀ. ಈ ಥರ ಮ್ಯಾಗಿಂದು ನಟ್ಟು ಹಿಂಗೆ ಥರ ಗಟ್ಟಿಯಾಗಿ ಹಿಡ್ಕೋರಿ. ಇಲ್ಲಿ ಇದನ್ನ ಹಿಡ್ಕೊಂಡು ಬುಡಕ್ಕೆ ಬಿಗಿದ್ರೆ ಹಸನ್ ಇದಾಗ್ತೈತೆ ನೋಡಿರಿ, ಬಿಗಿ ಆಗ್ತಾವೆ. ಇಡ್ಲಾರ ಬಿಗಿದ್ರೆ ಹಂಗೆ ತಿರುಗುತ್ತೆ ರೀ, ಬಿಗಿ ಅನ್ಸಲ್ಲ ರೀ. ಅದನ್ನ ಹಿಡ್ಕೊಂಡು ಇಲ್ಲಿ ಬುಡಕ್ಕೆ ಬಿಗಿದು ಬಿಡ್ತೀನಿ ರೀ, ಬಿಗಿ ಮಸ್ತ್ ಆಗುತ್ತೆ ನೋಡಿ, ಬಿಗಿ ಆಗುತ್ತೆ. ಇದನ್ನು ನಾನೇ ಎಲ್ಲ ಒಟ್ಟು ಸೆಟ್ಟಿಂಗ್ ಕಲ್ತೀನಿ ನೋಡಿರಿ. ಇದನ್ನು ಬಿಗಿದು ಹಾಕೋದು ತೆಗೆದು ನಿಮ್ಮ ಮನ್ಯಾಗ ಯಾರು ಗಂಡು ಮಕ್ಳು ಇದ್ರೆ ನೀವು ಬಿಗಿಸ್ಬೋದು ರೀ. ನಮ್ಮ ಮನ್ಯಾಗ ಯಾರು ಇಲ್ಲದಕ್ಕೆ ನಾನೇ ಕಲ್ತ್ಕೊಂಡೀನಿ ರೀ. ಒಬ್ಬರು ಫಸ್ಟಿಗೇನೆ ಬಿಗಿದು ಕೂಡ ನೋಡ್ಕೊಂಡಿದ್ದೀನಿ ರೀ, ಹಂಗೆ ನಾನು ಕಲ್ತ್ಕೊಂಡೀನಿ ನೋಡಿರಿ. ಬರ್ರಿ ಇವಾಗ ಇದನ್ನು ಬಿಕ್ಕೊಂಡು ಯಾವ ಥರ ನಾನು ಇದನ್ನು ಯೂಸ್ ಮಾಡ್ತೀನಿ ಅಂತ ನಿಮ್ಗೆ ಕೂಡ ಹೇಳ್ಕೊಡ್ತೀನಿ ರೀ. ಇದನ್ನೊಂದು ನಟ್ ಬಿಗೀನಿ ರೀ, ಅದು ಬಿಗಿತನೇ ಬಿಗಿಬೇಕು ರೀ. ಒಟ್ಟು ಸರ್ದಾಡಬಾರ್ದು ರೀ. ಸರ್ದಾಡ್ತಿದ್ರೆ ಆ ಕಡೆ ಈ ಕಡೆ ಆತಂದ್ರೆ ಒಲೆ ಚಂದ ಕುಂದ್ರಲ್ಲ ನೋಡಿರಿ. ಅದಕ್ಕಂತ ನಾ ಹೇಳಾಕತ್ತೀನಿ ನೋಡಿರಿ. ಬರೀ ಅಡ್ಡು ನಟ್ ಬಿಗಿದಿದ್ದನ್ನ ಹತ್ತಿ ಇವಾಗ ಏನೈತೆ ನಾನು ಈ ದಾರ ತೆಗೆದು ಅದನ್ನು ಕರೆಂಟ್ ಇಲ್ಲದಾಗ ಹಾಕಿ ಅಷ್ಟೇ ಹೊಲಿತೀನಿ ರೀ. ಇದನ್ನು ದಾರ ಹಾಕಿ ಇದು ಹರಿಯಕ್ಕೆ ಬಂದೈತೆ ರೀ. ಇವಾಗ ಏನು ಪ್ಯಾಡಲ್ ಇರ್ತಲ್ಲ ರೀ, ಪ್ಯಾಡಲ್ಗೆ ಒಂದು ಚುಚ್ಚು ಇರುತ್ತೆ ಈ ಥರ ಚುಚ್ಚು ತೊಗೊಂಡೋಗಿ ಈ ಥರ ಇರ್ತ್ರಿ. ಇಲ್ಲೊಂದು ಇದು ಇರ್ತ್ರಿ, ಇಲ್ಲಿ 3 ಚುಚ್ಚು ಇರ್ತಾವೆ. ಆ ಚುಚ್ಚಿಗೆ ಹಾಕ್ಬೇಕ್ರಿ ಇದನ್ನು. ಹಂಗಂದ್ರೆ ಕರೆಂಟ್ ಕುಂದಿರ್ಸ್ಬೇಕಲ್ರಿ. ಅಲ್ಲಿ ಬೋಡಿ ಚುಚ್ಚುತ್ತೀರಿ, ಇಲ್ಲಿಂದ ಕರೆಂಟಿಗೆ ಕೊಟ್ಟಂಗೆ ಆಗುತ್ತೆ ರೀ. ಕರೆಂಟ್ ಕೊಡ್ಬೇಕಲ್ರಿ, ಅದಕ್ಕೆ ಈ ಬೋಡಿಗೆ ಒಂದು ಚುಚ್ಚು ಹಾಕ್ತೀನಿ ನೋಡಿರಿ ನಾನು. ಹಂಗಂದ್ರೆ ಬೋಡಿಗೊಂದು ಅದಕ್ಕೊಂದು ಹಾಕಿದ್ವಿ ಅಂದ್ರೆ ಮೋಟ್ರ್ ಆನ್ ಆಗುತ್ತೆ ನೋಡಿರಿ. ಅದು ಇಲ್ಲಿಕ್ಕಂದ್ರೆ ಮೋಟ್ರ್ ಆನ್ ಆಗಲ್ಲ ರೀ ಅದು. ಬರ್ರಿ ಇಲ್ಲಿ ನಮ್ಮ ಮೋಟ್ರ್ ಯಾವ ಥರ ಆನ್ ಆಗುತ್ತೆ ಯಾವ ಥರ ಎಲ್ಲ ನಿಮ್ಗೆ ಕೂಡ ಹೇಳ್ಕೊಡ್ತೀನಿ ಬರ್ರಿ. ನೋಡಿರಿ ಇದನ್ನು ಕಾಲಾಗ ಸರಿಯಾಗಿ ಸೆಟ್ಟಿಂಗ್ ಮಾಡ್ಕೊರಿ. ಯಾಕಂದ್ರೆ ನಿಮಗೆ ಹೆಂಗೆ ಅನುಕೂಲ, ನನಗೆ ಈ ಥರನೇ ಸೆಟ್ಟಿಂಗ್ ಚಲೋ ರೀ. ಯಾಕಂದ್ರೆ ಭಾಳ ಬರ್ರನ್ನಂಗೆ ಹೋಗಲ್ಲ ರೀ. ಬುಡಕ್ಕೆ ಇಟ್ನಿ ಅಂದ್ರೆ ನನಗೆ ಎಷ್ಟು ಬೇಕು ಅದ್ರ ಮುಂದೆ ಜೋಲಿ ರಾಟಿ ಮ್ಯಾಗ ಹೋಗುತ್ತೆ ರೀ. ಹಿಂದಿಂದು ತುಳ್ಯಾಕಾಗತ್ತೆ ರೀ. ನಮ್ಗೆ ಎಷ್ಟು ಬೇಕು ಅಷ್ಟು ತುಳ್ಕೊಂಡು ಜೋಲಿ ಬಿಡೋದು ಹಾಕೋದು ಆಗುತ್ತೆ ರೀ. ಹಾಗೆ ಅದ್ರ ಮ್ಯಾಗ ಇಟ್ವಿ ಅಂದ್ರೆ ಕರೆಂಟ್ ಶಾರ್ಟ್ ಬರೋದು ಅವಕಾಶ ಇರುತ್ತೆ ರೀ. ಕಾಲು ಫುಲ್ ಅದ್ರ ಮ್ಯಾಗ ಇಡಬೇಡ್ರಿ. ಅರ್ಧ ಇಂಬಡಲ್ಲಿ ಅಷ್ಟೇ ತುಳಿಬೇಕು ರೀ. ಮುಂದಿಲ್ಲ ತುಳಿಬಾರ್ದು ರೀ. ಒಬ್ರೊಬ್ರು ಹಿಂಗೆ ಇಂಬ್ರಕ್ಕಿಟ್ಟು ಮುಂದೆ ಬಟ್ಟೆ ತುಳಿತಾರೆ ರೀ. ನನಗೆ ಆ ಥರ ಬರಲ್ಲ ರೀ. ನಾನು ಇದೇ ಥರ ಹೊಲಿತೀನಿ ನೋಡಿರಿ. ಎಷ್ಟು ಬೇಕು ಅಷ್ಟು ಸ್ಪೀಡ್ ತುಳಿಬೋದು ರೀ. ಹಂಗಂದ್ರೆ ಅರ್ಥಿಂಗ್ ಬರಲ್ಲ ರೀ. ಹಿಂಗೆ ಆದ್ರೆ ಅದು ಆ ಥರ ಅರ್ಥಿಂಗ್ ಬರುತ್ತೆ ನೋಡಿರಿ.